ಸುಮ್ಮನೆ ಒಂದು ಲೆಕ್ಕಾಚಾರ ಮಾಡೋಣ. ನಮ್ಗೆ ಗೊತ್ತಿರೋ ಹಾಗೆ ಕಳೆದ ಒಂದು ವಾರದಿಂದ ಪ್ರತಿ ದಿನ 100 ಅಂತೂ ಅನಾಯಾಸವಾಗಿ ದಾಟ್ತಾ ಇದೆ ಬೆಂಗಳೂರಿನಲ್ಲಿ. ಈಗಾಗಲೇ ಒಂದು 7-8 ದಿನ ಅಂದ್ರೆ ಹತ್ತತ್ರ 800-900ಕ್ಕೆ ಬಂದಾಯ್ತು ಅಂತ. ಇರೋದೇ 810 ಆಸ್ಪತ್ರೆ ಅಂದ್ರೆ ಬೆಡ್ಗಳು 3 ಆಸ್ಪತ್ರೆಯಲ್ಲಿ. ಈಗಾಗಲೇ 1100 ಜನ ಇದ್ದಾರೆ. ಹಾಗಾದ್ರೆ ಎಲ್ಲಿ ಏನ್ ಮಾಡೋದಾಗಿದ್ರೆ ಇದೀಗ ಬರ್ತಿರುವಂತಹ ಮಗದೊಂದು ಬ್ರೇಕಿಂಗ್ ನ್ಯೂಸ್ ನೋಡಿ. 100ಕ್ಕೂ ಹೆಚ್ಚು ಕೊರೋನಾ ಕೇಸ್ಗಳಾಗ್ತಾ ಇದೆ ಮುಂದಿನ 15 ದಿನಗಳಲ್ಲಿ. ಹಾಗಿದ್ರೆ ಎಷ್ಟು ಹಾಸಿಗೆಗಳು ಬೇಕಾಗಬಹುದು, ಎಲ್ಲೆಲ್ಲಿ ಹಾಸಿಗೆ ವ್ಯವಸ್ಥೆಯನ್ನ ಮಾಡಬೇಕು ಅಂತ ಸರ್ಕಾರ ನಿರ್ಧಾರ ಮಾಡಿದೆ. ಎಲ್ಲದ್ರ ಬಗ್ಗೆ ಮಗದೊಂದು ಸ್ಪೆಷಲ್ ಎಕ್ಸ್ಕ್ಲೂಸಿವ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ಹಾಗಾದ್ರೆ ಸರ್ಕಾರ ಏನ್ ವ್ಯವಸ್ಥೆ ಮಾಡ್ಕೋತಾ ಇದೆ, ಒಂದು ಎಕ್ಸ್ಕ್ಲೂಸಿವ್ ನ್ಯೂಸ್ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ಅಲ್ಲಿ ಇದೀಗ ತೆರೆದುಕೊಳ್ತಾ ಇದೆ. ಹೊಸ ಸಿದ್ಧತೆಗಳೊಂದಿಗೆ ಅಖಾಡಕ್ಕಿಳಿತಾ ಇದ್ದಾರೆ ಸರ್ಕಾರ. ಬೇರೆ ಬೇರೆ ಪ್ಲಾನ್ಗಳೊಂದಿಗೆ ಕೊರೋನಾ ನಿರ್ವಹಣೆ ಬಗ್ಗೆ ನಾವಿದೀಗ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ಕೊಡೋರಿದ್ದೀವಿ. ಎಲ್ಲದಕ್ಕೂ ಉತ್ತರ ಕೆಲವೇ ಕ್ಷಣದಲ್ಲಿ. 810 ಬೆಡ್ಗಳಿದೆ ಬೆಂಗಳೂರಿನ 3 ಆಸ್ಪತ್ರೆಗಳಲ್ಲಿ. ಈಗಾಗಲೇ 1100 ದಾಟಿ ಸೋಂಕಿತರು ಹೆಚ್ಚಾಗ್ತಿದ್ದಾರೆ. ಮುಂದಿನ 15 ದಿನಗಳಲ್ಲಿ ಇನ್ನೂ ಹೆಚ್ಚಾಗ್ತಾರೆ. ಇವತ್ತಿನ ಲೆಕ್ಕ ಹಿಡಿದ್ರೆ 314 ಬೆಡ್ಗಳು ಇನ್ನೂ ಬೇಕು ಮುಂದಿನ ದಿನದಲ್ಲಿ. ಹಾಗಾದ್ರೆ ಸರ್ಕಾರ ಏನ್ ಪ್ಲಾನ್ ಮಾಡ್ಕೊಂಡಿದೆ, ಎಲ್ಲದಕ್ಕೂ ಉತ್ತರ ಕೆಲವೇ ಕ್ಷಣದಲ್ಲಿ ನಿಮ್ಮ ನ್ಯೂಸ್ 18 ಕನ್ನಡದ ಸ್ಕ್ರೀನ್ ನಲ್ಲಿ. ಇನ್ನೆರಡು ದಿನದಲ್ಲಿ ಬೆಡ್ಗಳ ವ್ಯವಸ್ಥೆ ಆಗ್ಲೇಬೇಕು. ಮುಂದಿನ 15 ದಿನಗಳಿಗೆ ಹಾಸಿಗೆನ ವ್ಯವಸ್ಥೆ ಮಾಡಿ. ಕೋವಿಡ್ ಸಭೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಕಟ್ಟಪ್ಪಣೆ ಹೊರಡಿಸಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಸಾವಿರದ 120ಕ್ಕೂ ಹೆಚ್ಚು ಸೋಂಕಿತರು. ಈ ಕ್ಷಣ 810 ಬೆಡ್ಗಳು. ಹಾಗಾದ್ರೆ ಮುಂದಿನ ದಿನಕ್ಕೆ ಅದೆಲ್ಲ ಗೊತ್ತಿಲ್ಲ. ಮುಂದಿನ ದಿನಗಳಲ್ಲಿ ವ್ಯವಸ್ಥೆಗಳಾಗಲೇಬೇಕು ಅನ್ನೋ ಕಟ್ಟಪ್ಪಣೆಯನ್ನ ಈಗಾಗಲೇ ಮುಖ್ಯಮಂತ್ರಿಗಳು ಹೊರಡಿಸಿದ್ದಾರೆ. ಮುಂದಿನ 15 ದಿನಗಳಿಗೆ ಹಾಸಿಗೆ ವ್ಯವಸ್ಥೆಯನ್ನ ಮಾಡಿ ಅಂತ ಕೋವಿಡ್ ಸಭೆಯಲ್ಲಿ ಮುಖ್ಯಮಂತ್ರಿ BS ಯಡಿಯೂರಪ್ಪನವರು ಈ ಕಟ್ಟಪ್ಪಣೆಯ ಆದೇಶವನ್ನ ಹೊರಡಿಸಿದ್ದಾರೆ. ಅಲ್ಲಿಗೆ ಒಂದು ಮುನ್ಸೂಚನೆ ಅಂತೂ ಸಿಕ್ಕಿದ್ದಾಯ್ತು. ಬೆಂಗಳೂರಿಗೆ ಕೊರೋನಾ ಕಟ್ಟಕ ಫಿಕ್ಸ್ ಆಯ್ತು ಅಂತ. ಹಾಸಿಗೆ ಎಷ್ಟು ಬೇಕು ಅಂತೀರಾ? ಬರ್ತಾ ಇದೆ ನೋಡಿ ಬ್ರೇಕಿಂಗ್ ನ್ಯೂಸ್ ನಲ್ಲಿ. ಬೆಂಗಳೂರಿಗೆ ಬೇಕು 5000 ಬೆಡ್ಗಳು. ಬ್ರೇಕಿಂಗ್ ನ್ಯೂಸ್. ಮುಂಬರುವ 15 ದಿನಗಳಲ್ಲಿ 5000 ಹಾಸಿಗೆಗಳ ಅವಶ್ಯಕತೆ ಇದೆ. ಸೊ ಹಾಗಾಗಿ 5000 ಹಾಸಿಗೆಗೆ ಸರ್ಕಾರ ಈಗಾಗಲೇ ಆರ್ಡರ್ ಮಾಡಿದ್ದಾರೆ. 5000 ಬೆಡ್ ವ್ಯವಸ್ಥೆಯನ್ನು ಕಲ್ಪಿಸೋದಕ್ಕೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗಿದೆ. IAS ತುಷಾರ್ ಗಿರಿನಾಥ್ IAS ಆಫೀಸರ್ ಅವರಿಗೆ ಈ ಬೆಡ್ ಹೊಂದಿಸುವ ಅಥವಾ ಅರೇಂಜ್ ಮಾಡುವಂಥ ಆರ್ಡರ್ ಮಾಡುವಂಥ ಜವಾಬ್ದಾರಿಯನ್ನು ಕೊಟ್ಟಿದ್ದಾರೆ. ಬೆಡ್ ವ್ಯವಸ್ಥೆ ಬಗ್ಗೆ ಸಚಿವ R ಅಶೋಕ್ ಅವರು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಬ್ರೇಕಿಂಗ್ ನ್ಯೂಸ್. ಖಾಸಗಿ ಆಸ್ಪತ್ರೆಗಳೊಂದಿಗೆ ಮಾತಾಡಿ, ಯಾರು ಖಾಸಗಿ ಆಸ್ಪತ್ರೆಗಳಿದೆ, ಪ್ರೈವೇಟ್ ಮೆಡಿಕಲ್ ಕಾಲೇಜಸ್, ಅದ್ರ ಜೊತೆ ಮಾತಾಡಕ್ಕೆ ಹೇಳಿದ್ದಾರೆ. ನಾನು ಅದನ್ನ ಸಭೆಗೆ ಕರೀತಾ ಇದ್ದೀನಿ. ನನಗೆ ಸೂಚನೆ ಕೊಟ್ಟಿದ್ದಾರೆ. ಅಲ್ಲಿ ದೊರೆಯುವಂಥ ಏನು ಸುಮಾರು 10,000 ಬೆಡ್ಸ್ ಇದೆ ಅಲ್ಲಿ ಮೆಡಿಕಲ್ ಕಾಲೇಜುಗಳಲ್ಲಿ. ಅದರಲ್ಲಿ ಮಿನಿಮಮ್ 5,000 ಬೆಡ್ಗಳನ್ನು ತೆಗೆದುಕೊಳ್ಳುವಂಥದ್ದಕ್ಕೆ ಒಂದು ಸಭೆ ಮಾಡಿ. ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಹೋಗಿದೆ ನಮ್ಮ ಮೆಡಿಕಲ್ ಎಜುಕೇಷನ್ ಡಿಪಾರ್ಟ್ಮೆಂಟಿಂದ. ಅವ್ರಿಗೆಲ್ಲ ಇನ್ಸ್ಟ್ರಕ್ಷನ್ಸ್ ಹೋಗಿದೆ. ಅವ್ರನ್ನ ಕರೆದು ಅವ್ರಿಗೆ ಕನ್ವಿನ್ಸ್ ಮಾಡಿ, ರೇಟು ಇವೆಲ್ಲವನ್ನ ಅವ್ರ ಜೊತೆ ಮಾತಾಡಿ ಕನ್ವಿನ್ಸ್ ಮಾಡಿ ಸುಮಾರು 5,000 ಬೆಡ್ ತೆಗೆದುಕೊಳ್ಳುವಂಥದ್ದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದೀರಿ. ಈಗಾಗಲೇ ಆಲ್ರೆಡಿ ಕೆಲವರೆಲ್ಲ ಕೊಟ್ಟಿದ್ದಾರೆ. ಇದು ಒಂದು ಕಡೆ ಸರ್ಕಾರ ಮಾಡ್ತಾ ಇದೆ.